QPL ಅನ್ನೋ ಕಾನ್ಸೆಪ್ಟ್ ನಮ್ಮ ಆಕ್ಚುಲಿ ಮೈಂಡಲ್ಲಿ ತುಂಬಾ ತಿಂಗಳಿಂದ ನಡೀತಿತ್ತು. ಬಟ್ ಯಾವಾಗ RCB ಹುಡುಗಿರ್ ಟ್ರೋಫಿ ಎತ್ತಿದ್ರೋ ಅವಾಗಿಂದ ನಮ್ಮೆಲ್ರಿಗೂ ಜೋಶ್ ಶುರು ಆಯ್ತು. ಎಸ್, ನಾವು ಮಾಡಬೇಕು, ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ವಿ. ಥ್ಯಾಂಕ್ ಯು. ಆಕ್ಚುಲಿ ಈ ಒಂದು ಏನು QPL ಅನ್ನೋ ಟೂರ್ನಮೆಂಟ್ ಮಾಡ್ತಿದ್ದೀವಿ, ಅದೊಂದು ಒಳ್ಳೆ ಕಾಸಿಗೆ ಮಾಡ್ತಿರೋದು. ಯಾವುದೇ ಥರ ಬರೋ ಅಮೌಂಟ್ನ ವೇಸ್ಟ್ ಮಾಡೋದಾಗಲಿ ಆ ಥರದೊಂದು ಕಾನ್ಸೆಪ್ಟ್ ಇಲ್ಲ. ಒಂದೊಳ್ಳೆ ಪ್ರಮೋದ್ ಸರ್ ನಿಮ್ಗೆ ಆಲ್ರೆಡಿ ಹೇಳಿದ್ರು ಏನು ಕಾಸಿಗೆ ಮಾಡ್ತಿದ್ದೀವಿ, ಯಾವ ಥರ ಮಾಡ್ತಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ಒಂದು ಸ್ಪೋರ್ಟ್ಸ್ ವಿಚಾರ ಅಂತ ಬಂದಾಗ ಹೆಣ್ಮಕ್ಳನ್ನ ಹುಡುಗರು ಸ್ಲೈಟಾಗಿ ಡಾಮಿನೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಅಂತ ಬಂದಾಗ ತುಳಿತಾರೆ. ಸೊ ಆ್ಯಕ್ಚುಲಿ ಇಂಡಸ್ಟ್ರಿ ಹೌದು, ಆ್ಯಕ್ಚುಲಿ ಕ್ರಿಕೆಟ್ ಅಂತ ನಿಮಗೆ ಬ್ಯಾಟ್ ಹಿಡ್ಕೊಳ್ಳೋಕ್ಕೆ ಬರಲ್ಲ, ಸುಮ್ಮನೆ ಹೋಗಿ ಕೂತ್ಕೊಳ್ಳ್ರಮ್ಮ ಅಂತ ತುಂಬ ಸಲ ಅಂದಿದ್ದಾರೆ. ಇಂಡಸ್ಟ್ರಿಲಿ ತುಂಬ ಜನ ಟೂರ್ನಮೆಂಟ್ ಮಾಡಿದ್ದಾರೆ, ಕ್ರಿಕೆಟ್ ಟೂರ್ನಮೆಂಟ್. ಬಟ್ ಹೆಣ್ಮಕ್ಳಿಗೆ ಅಂತ ಯಾರೂ ಮಾಡಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ. ನಿಮ್ಮ ಸಪೋರ್ಟ್ ಮತ್ತು ಪ್ರೀತಿ ಖಂಡಿತವಾಗ್ಲೂ ಬೇಕು. ಆ್ಯಂಡ್ ನಾವು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಬ್ಯಾಟ್ ಟು ಬಾಲ್ ಇಟ್ಕೊಂಡು ಫೀಲ್ಡಿಗೆ ಇಳಿತಿದ್ದೀವಿ. ಸೊ ಗಂಡ್ಮಕ್ಳು ಚಿಯರ್ಸ್ ಮಾಡೋಕ್ಕೆ ನೀವು ರೆಡಿ ಆಗಿರಿ. ಎಲ್ಲ ಇವೆಂಟಲ್ಲೂ ಹೆಣ್ಮಕ್ಳು ಹೋಗಿ ಚಿಯರ್ ಮಾಡ್ತಿದ್ವಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ವಿ. ಸೊ ಇವಾಗ ಹುಡುಗರು ಯಾರ್ಯಾರು ಫ್ರೀ ಇರ್ತಾರೋ ಅಫ್ಕೋರ್ಸ್ ಬರ್ಬೋದು, ಚಿಯರ್ ಮಾಡ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ಬೋದು. ಅಲ್ವಾ, ನಾವು ಹೆಣ್ಮಕ್ಳು ಯಾವುದಕ್ಕಾದ್ರೂ ಕಮ್ಮಿ ಇದೀವಾ? ಹೆಣ್ಮಕ್ಳು ಸೌಂಡ್ ಮಾಡ್ರಮ್ಮ. ಹೆಣ್ಮಕ್ಳೇ ಸ್ಟ್ರಾಂಗ್ ಗರು ಅಂತ ಪ್ರೂವ್ ಮಾಡಿ ತೋರ್ಸೋಣ ಫೀಲ್ಡಲ್ಲಿ. ಥ್ಯಾಂಕ್ ಯು ಸೋ ಮಚ್.